ಕಳೆದ ಕ್ಲಾಸಲ್ಲಿ ಹೈಡ್ರೋಕಾರ್ಬನ್ಸಲ್ಲಿ ಆಲ್ಕೈನ್ಸ್ಗೆ ರಿಲೇಟೆಡ್ ಆಗಿ ನಾವೆಲ್ಲ ಕಲ್ತ್ಕೊಂಡ್ವಿ. ಅದರಲ್ಲಿ ಪ್ರಿಪರೇಷನ್ ಮತ್ತು ಪ್ರಾಪರ್ಟೀಸ್ಗೆ ರಿಲೇಟೆಡ್ ಆಗಿ ಏನೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಕ್ವಶನ್ಸ್ ಬರುತ್ತೆ ಅದನ್ನು ಸಾಲ್ವ್ ಮಾಡೋದು ಹೇಗೆ, ಆಮೇಲೆ ಕೆಲವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ಸನ್ನು ಕೂಡ ನಾವು ಸಾಲ್ವ್ ಮಾಡಿಕೊಂಡು ಈಗ ಇವತ್ತು ಇನ್ನೊಂದು ಗ್ರೂಪ್ ಆಫ್ ಹೈಡ್ರೋಕಾರ್ಬನ್ಸ್ಗೆ ರಿಲೇಟೆಡ್ ಆಗಿ ನಾವು ದಟ್ ಈಸ್ ಅಲ್ಕೀನ್ಸ್ಗೆ ರಿಲೇಟೆಡ್ ಆಗಿ ನಾವು ಅಲ್ಕೀನ್ಸನ್ನು ನಾವಾಗಲೇ ನಮಗಾಗಲೇ ಗೊತ್ತಿರುವ ಹಾಗೆ ಇವನ್ನ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ ಇವು ಕೂಡ ಓಪನ್ ಚೈನ್ ಕಾಂಪೌಂಡ್ಸ್ಗೆ ಇವುಗಳಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಈ ಅಲ್ಕಿನ್ಸ್ ಮೇಲೆ ಕೂಡ ಅದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಬಹಳ ಕ್ವಶನ್ಸ್ ಬರುತ್ತೆ. ಅಲ್ಲಿ ಕೂಡ ಪ್ರಿಪರೇಷನ್ನು ಮತ್ತು ಪ್ರಾಪರ್ಟೀಸ್ಗೆ ರಿಲೇಟೆಡ್ ಆಗಿ ನಾವು ದಿ ಕ್ವಶನ್ಸನ್ನು ನೋಡ್ಬೋದು. ಹಾಗಾಗಿ ಇವತ್ತು ನಾನು ಆ ಥರದ್ದೇ ಕೆಲವು ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ಬೇಕಾಗಿರುವಂಥ ದಿ ಒಂದು ಎಕ್ಸ್ಪ್ಲನೇಷನನ್ನು ನಿಮಗೆ ಕೊಡ್ತೇನೆ. ಆಮೇಲೆ ಅದರಲ್ಲಿ ಕೆಲವು ಕ್ವಶನ್ಸನ್ನು ಕೂಡ ನಾವು ನೋಡ್ತಾ ಅದನ್ನು ಸಾಲ್ವ್ ಮಾಡಿ. ಹಾಗಾದರೆ ಪ್ರಿಪರೇಷನ್ ಆಫ್ ಅಲ್ಕೀನ್ಸ್ಗೆ ರಿಲೇಟೆಡ್ ಆಗಿ ಏನು ಬರುತ್ತೆ ನೋಡಿ. ಮೊದಲನೇ ಮೆಥಡು ಅಲ್ಕೈನ್ಸ್ ಇಂದ ನಾವು ಪ್ರಿಪರೇಷನ್ ಅನ್ನು ಮಾಡ್ತೀವಿ. ಅಲ್ಕೈನ್ಸ್ನ ಜನರಲ್ ಫಾರ್ಮುಲಾ ಏನು ನೋಡಿ. ಈಗ ಆರ್ ಸಿ ಟ್ರಿಪಲ್ ಬಾಂಡ್ ಸಿ ಆರ್ ಡ್ಯಾಶ್, ಇದು ದಿ ಜನರಲ್ ಫಾರ್ಮುಲಾ ಫಾರ್ ಅಲ್ಕೈನ್ಸ್ ನೋಡಿ. ಈಗ ಆರ್ ಮತ್ತೆ ಆರ್ ಡ್ಯಾಶ್ ಎಚ್ ಆಗಿರ್ಬೋದು, ಆರ್ ಮತ್ತೆ ಆರ್ ಡ್ಯಾಶ್ ಹೆಚ್ಚು ಆಗಿರ್ಬೋದು, ಅಥವಾ ಎನಿ ಅಲ್ಕೈಲ್ ಗ್ರೂಪ್ಸ್ ಆಗಿರ್ಬೋದು. ಆ ಅಲ್ಕೈಲ್ ಗ್ರೂಪ್ಸ್ ಇದಾವಲ್ಲ, ದೇ ಮೇ ಬಿ ಸೇಮ್ ಆರ್ ಡಿಫರೆಂಟ್ ಇರಬಹುದು, ಅವು ಬೇರೆ ಬೇರೆ ಕೂಡ ಇರಬಹುದು. ಹಾಗಾಗಿ ದಿಸ್ ಇಸ್ ದಿ ಜನರಲ್ ಫಾರ್ಮುಲಾ ಫಾರ್ ಅಲ್ಕೈನ್ಸ್. ಈಗ ಇವನ್ನ ತಗೊಂಡು ನಾವು ಅಲ್ಕೀನ್ಸ್ ಅನ್ನ ಮಾಡಬೇಕಾಗಿದೆ. ಅಂದ್ರೆ ಆರ್ ಸಿ ಎಚ್ ಡಬಲ್ ಬಾಂಡ್ ಸಿ ಎಚ್ ಆರ್ ಡ್ಯಾಶ್ ಮಾಡಬೇಕು. ಅಂದ್ರೆ ಇಲ್ಲಿರೋ ಒಂದೇ ಒಂದು ಪೈ ಬಾಂಡ್ ಅನ್ನ ಬ್ರೇಕ್ ಮಾಡಿ ಇದಕ್ಕೊಂದು ಹೈಡ್ರೋಜನ್ ಆಟಮ್ ಅನ್ನು ಆಡ್ ಮಾಡಿ ನಾವು ಇದನ್ನ ಅಲ್ಕೀನ್ ಆಗಿ ಕನ್ವರ್ಟ್ ಮಾಡಬೇಕಾಗಿದೆ. ಈ ತರ ಹೈಡ್ರೋಜನ್ ಅನ್ನ ಆಡ್ ಮಾಡೋದನ್ನ, ಇದಕ್ಕೆ ಹೈಡ್ರೋಜನ್ ಅನ್ನ ಆಡ್ ಮಾಡೋದನ್ನ ನಾವು ಹೈಡ್ರೋಜನೇಷನ್ ಅಂತ ಹೇಳಿ ಕರೀತೀವಿ. ಯಾವ ರೀತಿ ಹೈಡ್ರೋಜನೇಷನ್ ಮಾಡಬೇಕು ನೋಡಿ. ಈಗ ಕೆಟಲಿಟಿಕ್ ಹೈಡ್ರೋಜನೇಷನ್ ಮಾಡಿದ್ರೆ ಅಂದ್ರೆ H2 ಇನ್ ದಿ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಕೆಟಲಿಸ್ಟ್ ನಾವು ಹೈಡ್ರೋಜನೇಷನ್ ಮಾಡಿದ್ರೆ ಆಗ ನಮಗೆ ಈ ಅಲ್ಕೈನ್ ಇದೆಯಲ್ಲ, ದಿ ಫೈನಲಿ ಆಲ್ಕೇನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅಂದ್ರೆ ಎರಡು ಸ್ಟೆಪ್ಸ್ ಅಲ್ಲಿ ಅಡಿಷನ್ ರಿಯಾಕ್ಷನ್ ನಡೆದು 2 ಮೋಲ್ಸ್ ಆಫ್ H2 ಕನ್ಸ್ಯೂಮ್ ಆಗಿ ಪರ್ ಮೋಲ್ ಆಫ್ ಅಲ್ಕೈನ್ಗೆ ನಮಗೆ ಆಲ್ಕೇನ್ ಬಂದ್ಬಿಡುತ್ತೆ. ಆದ್ರೆ ನಮಗೆ ಆಲ್ಕೇನ್ ಬೇಕಾಗಿಲ್ಲ, ಈಗ ಅಲ್ಕೀನ್ ಸ್ಟೇಜ್ಗೆ ನಿಲ್ಲಿಸಬೇಕಾಗಿದೆ. ಹಾಗಾದ್ರೆ ಅಲ್ಕೀನ್ ಸ್ಟೇಜ್ಗೆ ನಿಲ್ಲಿಸಬೇಕು ಅಂದ್ರೆ ಏನ್ ಮಾಡಬೇಕು? ಇಲ್ಲಿ ವಿಶೇಷವಾದ ದಿ ಕೆಟಲಿಸ್ಟ್ ಅನ್ನ ತಗೊಂಡು ಅಡಿಷನ್ ರಿಯಾಕ್ಷನ್ ಅನ್ನ ಮಾಡ್ತೇವೆ. ಈಗ ಈ ದಿ ಅಲ್ಕೈನ್ಗೆ H2 ಜೊತೆ ರಿಯಾಕ್ಟ್ ಮಾಡ್ತೇವೆ ಇನ್ ದಿ ಪ್ರೆಸೆನ್ಸ್ ಆಫ್ ಪೆಲಡಿಯಂ ಕೆಟಲಿಸ್ಟ್ ಸ್ಪ್ರೆಡೆಡ್ ಓವರ್ ಬೇರಿಯಂ ಸಲ್ಫೇಟ್, ಅಥವಾ ಕೆಲವೊಂದು ಸರಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೊಟ್ಟಿರ್ತಾರೆ. ಪಾಯ್ಸನ್ ಬೈ ದಿ ಕ್ವಿನೋಲಿನ್. ಕ್ವಿನೋಲಿನ್ ಇಲ್ಲಿ ಕೆಟಲಿಟಿಕ್ ಪಾಯ್ಸನ್ ಆಗಿ ಆಕ್ಟ್ ಮಾಡುತ್ತೆ. ಇಟ್ ಗೋಯಿಂಗ್ ಟು ಡಿಕ್ರೀಸ್ ದಿ ಎಫಿಷಿಯನ್ಸಿ ಆಫ್ ದಿ ಕೆಟಲಿಸ್ಟ್. ಆ ಕೆಟಲಿಸ್ಟ್ ನ ಎಫಿಷಿಯನ್ಸಿ ಅನ್ನೋದು ಕಮ್ಮಿ ಮಾಡುತ್ತೆ. ಯಾಕೆ ಎಫಿಷಿಯನ್ಸಿ ಕಮ್ಮಿ ಆಗಬೇಕು? ಯಾಕೆಂದ್ರೆ ನಮಗೆ ಅಲ್ಕೀನ್ ಸ್ಟೇಜ್ಗೆ ಇಲ್ಲಿ ನಿಲ್ಬೇಕಾಗಿದೆ. ಅಲ್ಕೀನ್ ಸ್ಟೇಜ್ಗೆನೆ ನಮಗೆ ಸ್ಟಾಪ್ ಆಗಬೇಕು ಅಡಿಷನ್ ರಿಯಾಕ್ಷನ್. ಅದಕ್ಕೋಸ್ಕರ ನಾವು ಈ ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಮೇಲೆ ಇದನ್ನ ಡೆಪಾಸಿಟ್ ಮಾಡಿ ತಗೊಂಡಿದ್ದೇವೆ. ಆಮೇಲೆ ಈ ತರ ಕೆಟಲಿಟಿಕ್ ಪಾಯ್ಸನ್ ಅನ್ನು ಯೂಸ್ ಮಾಡಿ ಇದನ್ನೆಲ್ಲ ಕಲೆಕ್ಟಿವ್ಲಿ ವಿ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಲಿಂಗ್ಲಾರ್ಸ್ ಕೆಟಲಿಸ್ಟ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಲಿಂಗ್ಲಾರ್ಸ್ ಕೆಟಲಿಸ್ಟ್ ನ ಪ್ರೆಸೆನ್ಸ್ ಅಲ್ಲಿ ನಮಗೆ ಈ ತರ ಹೈಡ್ರೋಜನೇಷನ್ ಅನ್ನ ಮಾಡ್ತಾ ಇದ್ದೇವೆ. ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಒಂದು ಕ್ವಶನ್ ಕೇಳ್ತಾರೆ ಇದರ ಮೇಲೆ. ಏನು? ಈಗ ನೋಡಿ, ನಾನು ಹೈಡ್ರೋಜನೇಷನ್ ಮಾಡಿದೆ ಅಂತ ಇಟ್ಕೊಳ್ಳಿ. ಆರ್ ಸಿ ಎಚ್ ಡಬಲ್ ಬಾಂಡ್ ಸಿ ಎಚ್ ಆರ್ ಡ್ಯಾಶ್ ನಮಗೆ ಬರುತ್ತೆ. ಆರ್ ಸಿ ಎಚ್ ಆರ್ ಡ್ಯಾಶ್ ನಮಗೆ ಬರುತ್ತೆ. ಹೌದಾ? ಅಂದ್ರೆ ನಮಗೆ ಅಲ್ಲಿ ಆ ತರ ಅಲ್ಕೀನ್ ಬಂದಿದೆ ನೋಡಿ. ಈಗ ಈ ಬಂದಿದೆಯಲ್ಲ, ಆ ಅಲ್ಕೀನ್ ಅಲ್ಲಿ ನಾವು 2 ವೆರೈಟಿಯನ್ನು ಬರೀಬಹುದು. ಆ ಅಲ್ಕೀನ್ ಅನ್ನು 2 ರೀತಿಯಲ್ಲಿ ಬರೀಬಹುದು. ಹೇಗೆ? ಕಾರ್ಬನ್ ಕಾರ್ಬನ್ ಮತ್ತೆ ಡಬಲ್
ಆಕ್ಸಿಸ್ ಆಗಿ ಮಾಡಿಕೊಂಡು ಫ್ರೀ ರೊಟೇಷನ್ ಅನ್ನ ತೋರಿಸಲ್ಲ. ಹಾಗಾಗಿ ರಿಸ್ಟ್ರಿಕ್ಟೆಡ್ ರೊಟೇಷನ್ ಇರೋದ್ರಿಂದ ಇಲ್ಲಿ ಎರಡು ತರ ಜಾಮೆಟ್ರಿಕಲ್ ಐಸೋಮರ್ಸ್ ಅನ್ನ ನಾವು ಬರೆಯಬಹುದು. ಯಾವ ತರ ಅಂದ್ರೆ ಈಗ ನೋಡಿ ಆರ್ ಡ್ಯಾಶ್ ಇಲ್ಲಿ, ಆಮೇಲೆ ಎಚ್ ಇಲ್ಲಿ. ಡಬಲ್ ಬಾಂಡ್ ನ ಒಂದೇ ಸೈಡ್ ಅಲ್ಲಿ ಎರಡು ಹೈಡ್ರೋಜನ್ ಆಟಮ್ಸ್ ಇರುತ್ತೆ, ಅಂದ್ರೆ ಐಡೆಂಟಿಕಲ್ ಆಟಮ್ಸ್ ಇದ್ರೆ ಇದನ್ನ ಸಿಸ್ ಐಸೋಮರ್ ಅಂತ ಕರೀತಾರೆ. ಅದೇ ತರ ಇನ್ನೊಂದು ಬರೀಬಹುದು ನಾನು ಹೀಗೆ ನೋಡಿ, ಈಗ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಹೀಗಿದ್ದಾಗ ಇಲ್ಲಿ ಎಚ್ ಇಲ್ಲಿ ಆರ್ ಇದೆ, ಆಗ ಇಲ್ಲಿ ಆರ್ ಡ್ಯಾಶ್ ಆಮೇಲೆ ಎಚ್ ಹೀಗಿದ್ರೆ, ಹಾಗಾಗಿ ನೋಡಿ ಈಗ ಐಡೆಂಟಿಕಲ್ ಆಟಮ್ಸ್ ಡಬಲ್ ಬಾಂಡ್ ನ ಆಪೋಸಿಟ್ ಸೈಡ್ ಅಲ್ಲಿ ಇದೆ, ಅಂದ್ರೆ ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಲ್ಲಿ ಈ ಎರಡು ಆಲ್ಕೀನ್ಸ್ ಅಲ್ಲಿ ವ್ಯತ್ಯಾಸ ಇದೆ. ಈ ತರ ಡಬಲ್ ಬಾಂಡ್ ನ ಒಂದೇ ಪಕ್ಕದಲ್ಲಿ ಎರಡು ಐಡೆಂಟಿಕಲ್ ಆಟಮ್ಸ್ ಇದ್ರೆ ಇದನ್ನ ಸಿಸ್ ಅಂತ ಕರೆದ್ರೆ, ಆಪೋಸಿಟ್ ಸೈಡ್ ಅಲ್ಲಿ ಎರಡು ಹೈಡ್ರೋಜನ್ ಆಟಮ್ಸ್ ಇದ್ರೆ ಇದನ್ನ ಟ್ರಾನ್ಸ್ ಅಂತ ಕರೀತಾರೆ. ಹಾಗಾದ್ರೆ ಈಗ ನಮಗೆ ಕ್ವಶನ್ ಬರುತ್ತೆ ಏನು, ಈಗ ಲಿಂಗಾಸ್ ಕ್ಯಾಟಲಿಸ್ಟ್ ಅನ್ನು ಯೂಸ್ ಮಾಡಿರ್ತಾರೆ ಹೈಡ್ರೋಜನೇಷನ್ ಮಾಡಿದಾಗ ನಮಗೆ ಎಂತ ಆಲ್ಕೀನ್ ಬರುತ್ತೆ. ಹಾಗಾದ್ರೆ ದಯವಿಟ್ಟು ನೆನಪಿಡಬೇಕು, ಆಲ್ವೇಸ್ ವಿ ಗೋಯಿಂಗ್ ಟು ಗೆಟ್ ದಿ ಸಿಸ್ ಆಲ್ಕೀನೆ. ಇಲ್ಲಿ ಯಾವಾಗಲೂ ನಮಗೆ ಸಿಸ್ ಆಲ್ಕೀನೆ ಬರುತ್ತೆ. ಹಾಗಾಗಿ ಲಿಂಗಾಸ್ ನ ಕ್ಯಾಟಲಿಸ್ಟ್ ನ ಪ್ರೆಸೆನ್ಸ್ ಅಲ್ಲಿ ನಾವು ಏನಾದರೂ ಈ ತರ ಹೈಡ್ರೋಜನೇಷನ್ ಮಾಡಿದ್ರೆ ನಮಗೆ ಬರೋದು ಈ ತರ ಸಿಸ್ ಐಸೋಮರ್ ಬರುತ್ತೆ. ಹಾಗಾದ್ರೆ ಈಗ ನಾವು ಟ್ರಾನ್ಸ್ ಐಸೋಮರ್ ಮಾಡಬೇಕು ಅಂತ ಇಷ್ಟಪಟ್ಟರೆ ಹೌ ಟು ಪ್ರಿಪೇರ್ ಟ್ರಾನ್ಸ್ ಐಸೋಮರ್? ನೋಡಿ, ಟ್ರಾನ್ಸ್ ಐಸೋಮರ್ ಅನ್ನು ಮಾಡೋದು ನಾವು ಹೇಗೆ ಮಾಡ್ತೀವಿ ಅಂತಂದ್ರೆ ದಿ ಸೇಮ್ ಅಲ್ಕೈನ್ ಅನ್ನ ನಾವು ತಗೊಳ್ತೇವೆ, ಅಂದ್ರೆ ಆರ್ ಸಿ ಟ್ರಿಪಲ್ ಬಾಂಡ್ ಆರ್ ಡ್ಯಾಶ್. ಆದ್ರೆ ಈಗ ಲಿಂಗಾಸ್ ಕ್ಯಾಟಲಿಸ್ಟ್ ಅನ್ನ ಯೂಸ್ ಮಾಡಿ ಹೈಡ್ರೋಜನೇಷನ್ ಮಾಡಲ್ಲ. ಮತ್ತೆ ಯಾವ ರೀತಿ ಮಾಡ್ತಾರೆ ನೋಡಿ, ಈಗ ಆರ್ ಸಿ ಟ್ರಿಪಲ್ ಬಾಂಡ್ ಸಿ ಆರ್ ಡ್ಯಾಶ್ ಗೆ ಹೌದಾ ದಿ ಸೋಡಿಯಂ ಮೆಟಲ್ ಇನ್ ಲಿಕ್ವಿಡ್ ಅಮೋನಿಯಾ ಹಾಕಿ ನಾವು ರೆಡ್ಯೂಸ್ ಮಾಡ್ತೇವೆ. ಅಮೋನಿಯಾ ಗ್ಯಾಸ್ ಅದನ್ನ ಲಿಕ್ವಿಫೈ ಮಾಡಿ ಆ ಲಿಕ್ವಿಡ್ ಅಮೋನಿಯಾನ ನಾವು ಸಾಲ್ವೆಂಟ್ ಮೀಡಿಯಂ ಆಗಿ ತಗೊಂಡಿರ್ತೇವೆ. ಅದರಲ್ಲಿ ಸೋಡಿಯಂ ಮೆಟಲ್ ಅನ್ನ ಅಥವಾ ಲಿಥಿಯಂ ಮೆಟಲ್ ಅನ್ನ ಅಥವಾ ಬೇಕಾದ್ರೆ ಪೊಟ್ಯಾಷಿಯಂ ಮೆಟಲ್ ಅನ್ನ, ಈ ಮೂರು ಅಲ್ಕಲಿ ಮೆಟಲ್ಸ್ ಅಲ್ಲಿ ಯಾವ್ದಾದ್ರೂ ಒಂದು ತಗೊಳ್ಬಹುದು. ಇದರಲ್ಲಿ ಯಾವ್ದಾದ್ರೂ ಒಂದನ್ನ ತಗೊಂಡು ನಾವು ಲಿಕ್ವಿಡ್ ಅಮೋನಿಯಾದಲ್ಲಿ ಹಾಕಿ ಹೌದಾ ಅದು ರಿಡಕ್ಷನ್ ಮಾಡಿದ್ರೆ, ಲಿಕ್ವಿಡ್ ಅಮೋನಿಯಾದಲ್ಲಿ ಹಾಕಿ ರಿಡಕ್ಷನ್ ಮಾಡಿದ್ರೆ ಅವಾಗ ನಮಗೆ ಟ್ರಾನ್ಸ್ ಐಸೋಮರ್ ಬರುತ್ತೆ. ಆರ್ ಸಿ ಇಲ್ಲಿ ಎಚ್ ಡಬಲ್ ಬಾಂಡ್ ಸಿ ಇಲ್ಲಿ ಎಚ್ ಇಲ್ಲಿ ಆರ್ ಡ್ಯಾಶ್. ಡಬಲ್ ಬಾಂಡ್ ನ ಆಪೋಸಿಟ್ ಸೈಡ್ ಅಲ್ಲಿ ಈ ತರ ಎರಡು ಐಡೆಂಟಿಕಲ್ ಆಟಮ್ಸ್ ಇರ್ತವೆ. ಹಾಗಾಗಿ ಇದರ ಮೇಲೆನೆ ಕ್ವಶನ್ ಕೇಳ್ತಾರೆ. ಒಂದು ಕ್ವಶನ್ ಹೀಗಿದೆ, ಆಕ್ಟ್ 4y ಅನ್ನ ದಿ ಲಿಥಿಯಂ ಇನ್ ಲಿಕ್ವಿಡ್ ಅಮೋನಿಯಾ ಯೂಸ್ ಮಾಡಿ ರೆಡ್ಯೂಸ್ ಮಾಡಿದ್ದೇವೆ, ಆಗ ಏನ್ ಬರುತ್ತೆ? 4 ಆಪ್ಷನ್ಸ್ ಅಲ್ಲಿ ಯಾವ್ದನ್ನು ಸೆಲೆಕ್ಟ್ ಮಾಡಿ. ಈಗ ಕ್ಲೋರಿನ್ ಜೊತೆ ನಾವು ಅಡಿಷನ್ ರಿಯಾಕ್ಷನ್ ಅನ್ನು ಮಾಡಿದಾಗ ನಾವಾಗಲೇ ನೋಡಿದಾಗೆ 1,2 ಡೈಕ್ಲೋರೋ ಈಥೇನ್ ನಮಗೆ ಬಂದಿದೆ. 1,2 ಡೈಕ್ಲೋರೋ ಈಥೇನ್. ಇಲ್ಲಿ ಕೂಡ ಡಬಲ್ ಬಾಂಡ್ ಇದ್ದದ್ದು ಸಿಂಗಲ್ ಬಾಂಡ್ ಆಗಿದೆ. ಹಾಗಾಗಿ ದಿ Cl2 is added across the double bond. ಹಾಗಾಗಿ ಇದನ್ನು ಅಡಿಷನ್ ರಿಯಾಕ್ಷನ್ ಅಂತ ಹೇಳಿ ಕರೀತಾರೆ. ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಏನ್ ಕೇಳಿದ್ದಾರೆ? ಒಂದು ಅಲ್ಕೀನ್ ಅನ್ನ ಈ ತರ ಹ್ಯಾಲೋಜನ್ಸ್ ಜೊತೆ ಅಡಿಷನ್ ರಿಯಾಕ್ಷನ್ ಮಾಡಿದಾಗ ನಮಗೆ ಇಲ್ಲಿ ಬರುವಂತ ಈ ತರ ಕಾಂಪೌಂಡ್ಸ್ ಇದಾವಲ್ಲ, ಇವು ಆಯಿಲ್ ಲೈಕ್ ಕಾಂಪೌಂಡ್ಸ್ ಇರುತ್ತೆ. ಹಾಗಾಗಿ ಅಲ್ಕೀನ್ಸ್ ಎಲ್ಲ ಕ್ಲೋರಿನ್ ಜೊತೆ ಅಡಿಷನ್ ರಿಯಾಕ್ಷನ್ ಅನ್ನ ತೋರಿಸಿ ಈ ತರ ಆಯಿಲ್ ಲೈಕ್ ಕಾಂಪೌಂಡ್ಸ್ ಅನ್ನ ಮಾಡೋದ್ರಿಂದ ಈ ಅಲ್ಕೀನ್ಸ್ ಅನ್ನ ಜನರಲ್ ಆಗಿ ಓಲಿಫಿನ್ಸ್ ಅಂತ ಕರೀತಾರೆ. ಮರಿಬೇಡಿ, ಇದನ್ನ ಕೇಳಿದ್ದಾರೆ. ಹಾಗಾಗಿ ಈ ತರ ಅಡಿಷನ್ ರಿಯಾಕ್ಷನ್ ಮಾಡಿ ಅವು ಆಯಿಲ್ ಲೈಕ್ ಕಾಂಪೌಂಡ್ಸ್ ಅನ್ನ ಮಾಡೋದ್ರಿಂದ ನಾವೆಲ್ಲ ಅಲ್ಕೀನ್ಸ್, ಹಾಗಾಗಿ ಅವನ್ನ ಓಲಿಫಿನ್ಸ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಇನ್ನೂ ಒಂದು ಕೇಳ್ತಾರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ನೋಡಿ. ಈಗ ನಾನು ಇಲ್ಲಿ 3 ಕಾಂಪೌಂಡ್ಸ್ ಅನ್ನು ಬರೆದಿದ್ದೇನೆ. CH3CHCl ಸಿಂಗಲ್ ಬಾಂಡ್, CH2Cl, ಆಮೇಲೆ CH3CH2 CHCl ಇಲ್ಲಿ Cl, ಮತ್ತೊಂದು ಬರೆದಿದ್ದೇನೆ CH2Cl ಸಿಂಗಲ್ ಬಾಂಡ್ CH2, ಆಮೇಲೆ ಇಲ್ಲಿ ಸಿಂಗಲ್ ಬಾಂಡ್ CH2Cl.
ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಡೈ ಆಲೋ ಆಲ್ಕೇನ್ಸ್ ಇವು, ಹೌದಾ? ಹಾಗಾಗಿ ಈ ಎಲ್ಲವೂ ಡೈ ಆಲೋ ಆಲ್ಕೇನ್ಸ್. ಹಾಗಾದ್ರೆ ಏನೇನು ಚೇಂಜ್ ಇದೆ ನೋಡಿ, ಎರಡು ಇಮಿಡಿಯೇಟ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗ್ತದೆ. ಈ ತರ ಎರಡು ಇಮಿಡಿಯೇಟ್ ಕಾರ್ಬನ್ ಆಟಮ್ಗೆ ಎರಡು ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗುತ್ತೆ. ಇವನ್ನ ವಿಸಿನಲ್ ಡೈಹಾಲೈಡ್ಸ್ ಅಥವಾ ಡೈ ಆಲೋ ಆಲ್ಕೇನ್ಸ್ ಅಂತ ಕರೀತಾರೆ. ನೋಡಿ, ಎರಡು ಹ್ಯಾಲೋಜನ್ ಆಟಮ್ ಸೇಮ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗುತ್ತೆ. ಈ ತರದವನ್ನ ಜಮಿನಲ್ ಅಂತ ಕರೀತಾರೆ. ಜಮಿನಲ್ ಡೈ ಆಲೋ ಆಲ್ಕೇನ್ಸ್. ಕಾರ್ಬನ್ ಚೈನ್ ಎಂಡಲ್ಲಿರುವಂತಹ ಕಾರ್ಬನ್ ಆಟಮ್ಸ್ಗೆ ಎರಡು ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗುತ್ತೆ. ಇವನ್ನ ನಾವು ಟರ್ಮಿನಲ್ ಡೈ ಆಲೋ ಆಲ್ಕೇನ್ಸ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಇದನ್ನ ಒಂದು ಕ್ವಶನ್ ಕೇಳಿದ್ದಾರೆ, ಅಲ್ಕೀನ್ಸ್ ಅನ್ನ ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಆಗ ಬರುವಂತಹ ಪ್ರಾಡಕ್ಟ್ಸ್ ಅದರಲ್ಲಿ 4 ಆಪ್ಷನ್ಸ್ ಅಲ್ಲಿ ಬೇರೆ 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 ಕೊಟ್ಟಿರ್ತಾರೆ. ಆಗ ನಾವು ಯಾವುದನ್ನ ಐಡೆಂಟಿಫೈ ಮಾಡಬೇಕು ನೋಡಿ, ಅಲ್ಕೀನ್ಸ್ ಅನ್ನ ನಾವು ಯಾವಾಗಲೂ ಹ್ಯಾಲೋಜನ್ ಜೊತೆ ಅಡಿಷನ್ ರಿಯಾಕ್ಷನ್ ಮಾಡಿದ್ರೆ ಆಲ್ವೇಸ್ ವಿ ಗೋಯಿಂಗ್ ಟು ಗೆಟ್ ದಿ ವಿಸಿನಲ್ ಡೈಹಾಲೋ ಆಲ್ಕೇನ್ಸ್. ಆಗ ನಾವು ಈ ತರದೇ ಬರುತ್ತೆ ನೋಡಿ, ಟರ್ಮಿನಲ್ ಬರಲ್ಲ, ಜಮಿನಲ್ ಬರಲ್ಲ. ಹಾಗಾಗಿ ಇದನ್ನ ನೆನಪಿಟ್ಕೊಳ್ಳಿ. ಇದು ಅಡಿಷನ್ ರಿಯಾಕ್ಷನ್ ವಿತ್ ಹ್ಯಾಲೋಜನ್. ನೆಕ್ಸ್ಟ್ ಅಡಿಷನ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ ಬರೋದಾದ್ರೆ, ಅಡಿಷನ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ ಅನ್ನ ನಾವು ನೋಡೋದಾದ್ರೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಇದರ ಮೇಲೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಬರುತ್ತೆ. ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಿ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಈಗ ಒಂದು ಎಕ್ಸಾಂಪಲ್ ನಾನು ನೋಡೋದಾದ್ರೆ, ಈ ಥೀಮ್ ತಗೊಂಡಿದ್ದೇನೆ, ಸಿಂಪ್ಲೆಸ್ಟ್ ಅಲ್ಕೀನ್ CH2 ಡಬಲ್ ಬಾಂಡ್ CH2. ಇದಕ್ಕೆ HCl ಅನ್ನ ಆಡ್ ಮಾಡಿದ್ರೆ ಹೈಡ್ರೋಜನ್ ಕ್ಲೋರೈಡ್. ಮಾಮೂಲಿ ಅಡಿಷನ್ ರಿಯಾಕ್ಷನ್ ಯಾಕಾಗುತ್ತೆ, ಇಲ್ಲಿರೋ ಒಂದು ಪೈ ಬಾಂಡ್ ಕ್ಲೀವ್ ಆಗುತ್ತೆ, ಆಗ ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಮಧ್ಯೆ ಇರೋ ಬಾಂಡ್ ಕ್ಲೀವ್ ಆಗುತ್ತೆ. ಈ ಕಾರ್ಬನ್ಗೆ ಒಂದು ಹೈಡ್ರೋಜನ್, ಈ ಕಾರ್ಬನ್ಗೆ ಕ್ಲೋರಿನ್ ಅನ್ನು ಹಾಕ್ತೇವೆ. ಈಗ ನಿಮ್ಮ ಮನಸ್ಸು ಕೇಳ್ಬೋದು, ಏನು ಸರ್ ನಾವು ಉಲ್ಟಾ ಮಾಡಿದ್ರೆ PCl ಇಲ್ಲಿಗೆ PH ಇಲ್ಲಿಗೆ ಹಾಕಿದ್ರೆ ಅವಾಗ ಏನಾಗುತ್ತೆ? ಅವಾಗ ಏನೂ ಆಗಲ್ಲ, ಅವಾಗಲೂ ಕೂಡ ಸೇಮ್ ಪ್ರಾಡಕ್ಟ್ ಬರುತ್ತೆ, ಇಲ್ಲಿ ಏನು ಸಮಸ್ಯೆ ಇಲ್ಲ. ಹಾಗಾದ್ರೆ ಯಾವ ಪ್ರಾಡಕ್ಟ್ ಬರುತ್ತೆ? ಆಲ್ವೇಸ್ ವಿ ಗೋಯಿಂಗ್ ಟು ಗೆಟ್ ದಿ ಕ್ಲೋರೋಈಥೇನ್. ನೋಡಿ, ಈಗ ನಾನೀಗ ಇಲ್ಲಿ Cl ಆಗಿದೆ, ಹಾಗಾಗಿ CH2Cl ಡಬಲ್ ಬಾಂಡ್ ಇದ್ದದನ್ನ ಸಿಂಗಲ್ ಬಾಂಡ್ ಮಾಡಿದೆ, ಆಮೇಲೆ CH2 ಗೆ H ಹಾಕಿದೆ CH3, ಆಗ ನನಗೆ ಕ್ಲೋರೋಈಥೇನ್ ಬಂತು. ಏನು ಚೇಂಜಸ್ ಇಲ್ಲ. ಒಂದ್ ವೇಳೆ ಅದು Cl ಇಲ್ಲಿ H ಹಾಕಿದ್ರು ಕೂಡ ಅದೇ ಪ್ರಾಡಕ್ಟ್ ಕ್ಲೋರೋಈಥೇನ್. ಆದರೆ ನೋಡಿ, ಇಲ್ಲಿದೆ CH3CH ಡಬಲ್ ಬಾಂಡ್ CH2 ಪ್ರೋಪೀನ್ ಅಂತಾರೆ. ಇದಕ್ಕೆ ನಾನು HBr ಅನ್ನ ಆಡ್ ಮಾಡಿದ್ರೆ, ಹೈಡ್ರೋಜನ್ ಬ್ರೋಮೈಡ್ ಅನ್ನ ಆಡ್ ಮಾಡಿದ್ರೆ ನೋಡಿ, ಇಲ್ಲಿ ನೀವು ನೋಡಿದ್ರೆ ಇದು ಅಲ್ಕಿನೇ, ಇದು ಅಲ್ಕಿನೇ, ಆದ್ರೆ ಇವೆರಡರಲ್ಲಿ ವ್ಯತ್ಯಾಸ ಇದೆ. ಏನು? ಇಲ್ಲಿ ಡಬಲ್ ಬಾಂಡ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾನು ಕಟ್ ಮಾಡಿದ್ರೆ ಎರಡು ಸೇಮ್ ಗ್ರೂಪ್ಸ್ ನನಗೆ ಸಿಗುತ್ತೆ, ಮಿಥಿಲಿನ್ ಗ್ರೂಪ್ ಸಿಗುತ್ತೆ ಇಲ್ಲಿ. ಆದ್ರೆ ಡಬಲ್ ಬಾಂಡ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಕಟ್ ಮಾಡಿದ್ರೆ ಒಂದು ಮಿಥಿಲಿನ್ ಗ್ರೂಪ್, ಇನ್ನೊಂದು CH3CH ಗ್ರೂಪ್ ಸಿಗುತ್ತೆ. ಹಾಗಾಗಿ ಇವೆರಡು ಸೇಮ್ ಫ್ರಾಗ್ಮೆಂಟ್ಸ್ ಅಲ್ಲ. ಇಂಥ ಅಲ್ಕೀನ್ಸ್ ಅನ್ನ ನಾವು ಅನ್ಸಿಮೆಟ್ರಿಕಲ್ ಅಲ್ಕೀನ್ಸ್ ಅಂತ ಕರೀತೇವೆ. ಅನ್ಸಿಮೆಟ್ರಿಕಲ್ ಅಲ್ಕೀನ್ಸ್ ಅಲ್ಲಿ ಡಬಲ್ ಬಾಂಡ್ ಅಲ್ಲಿ ಇನ್ವಾಲ್ವ್ ಆದ ಕಾರ್ಬನ್ ಆಟಮ್ಸ್ ಬೇರೆ ಬೇರೆ ನಂಬರ್ ಆಫ್ ಹೈಡ್ರೋಜನ್ಸ್ ಗೆ ಅಟ್ಯಾಚ್ ಆಗಿರುತ್ತೆ. ದಿ ಸಿಮೆಟ್ರಿಕಲ್ ಅಲ್ಕೀನ್ಸ್ ಅಲ್ಲಿ ಡಬಲ್ ಬಾಂಡ್ ಅಲ್ಲಿ ಇನ್ವಾಲ್ವ್ ಆದ ಕಾರ್ಬನ್ ಆಟಮ್ಸ್ ಸೇಮ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಅಥವಾ ಸೇಮ್ ನಂಬರ್ ಆಫ್ ಐಡೆಂಟಿಕಲ್ ಗ್ರೂಪ್ಸ್ ಗೆ ಅಟ್ಯಾಚ್ ಆಗಿರುತ್ತೆ. ಹಾಗಾದ್ರೆ ಅನ್ಸಿಮೆಟ್ರಿಕಲ್ ಅಲ್ಕೀನ್ ನಲ್ಲಿ ನಾವು ಮೇಲೆ ಮಾಡೋದಾದ್ರೆ ಯಾವ ಬೇಕಾಗಿ ಆಡ್ ಮಾಡಿದ್ರು ಒಂದೇ ಪ್ರಾಡಕ್ಟ್ ಬರಲ್ಲ. ಇಲ್ಲಿ ನಮಗೆ ಎರಡು ತರ ಪ್ರಾಡಕ್ಟ್ ಬರುತ್ತೆ. ಹೇಗೆ ನೋಡಿ, ಪೈ ಬಾಂಡ್ ಅನ್ನು ಕ್ಲೀವ್ ಮಾಡಿ ಈ ಕಾರ್ಬನ್ಗೆ H, ಈ ಕಾರ್ಬನ್ಗೆ Br ಹಾಕಿದ್ರೆ ನಮಗೆ CH3CHBr ಡಬಲ್ ಬಾಂಡ್ ಇದ್ದದ್ದು ಸಿಂಗಲ್ ಬಾಂಡ್ CH3 ಆಗುತ್ತೆ. ಇದನ್ನ ಐಸೋಪ್ರೋಪೈಲ್ ಬ್ರೋಮೈಡ್ ಅಂತ ಕರೀತಾರೆ, ಅಥವಾ 2-ಬ್ರೋಮೋಪ್ರೋಪೇನ್ ಅಂತ ಕರೀತಾರೆ. 2-ಬ್ರೋಮೋಪ್ರೋಪೇನ್. ಇನ್ನೊಂದು ರೀತಿಯಲ್ಲಿ ಆಡ್ ಮಾಡಿದ್ರೆ CH3CH ಡಬಲ್ ಬಾಂಡ್ CH2, ಹೌದಾ? HBr. ಇದರ ಆಪೋಸಿಟ್ ಸೈಡ್ ಅಲ್ಲಿ ಮಾಡಿದ್ರೆ, ಈಗ ಪೈ ಬಾಂಡ್ ಕ್ಲೀವ್ ಮಾಡಿ ಇಲ್ಲಿ Br ಈ ಕಾರ್ಬನ್ಗೆ ಹೈಡ್ರೋಜನ್ ಆಗಿದ್ರೆ ನನಗೆ 1-ಬ್ರೋಮೋಪ್ರೋಪೇನ್ ಅಥವಾ N-ಪ್ರೋಪೈಲ್ ಬ್ರೋಮೈಡ್ ಬರ್ತದೆ. ಎರಡು ಪ್ರಾಡಕ್ಟ್ ಬರ್ತದೆ. ಹಾಗಾದ್ರೆ ಇದರಲ್ಲಿ ಯಾವುದು ಅಂತ ನಾವು ಐಡೆಂಟಿಫೈ ಮಾಡೋದೇ ಆಗಿದೆ. ಇವೆರಡರಲ್ಲಿ
ಯಾವುದೊಂದು ಐಡೆಂಟಿಫೈ ಮಾಡೋದು ಹೇಗೆ ಅಂದರೆ ಬಹಳ ಸುಲಭ. ಇದಕ್ಕೆ ನಾವು ಮಾರ್ಕೋನಿಕಾ ರೂಲ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಈ ತರದ್ದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಒಂದು ಅನ್ಸಿಮೆಟ್ರಿಕಲ್ ಅಲ್ಕೀನ್ ಅನ್ನ ಕೊಟ್ಟು ಅದಕ್ಕೆ ಈ ತರ ಆಡಿಂಗ್ ರಿಯೇಜೆಂಟ್ HBr ಅನ್ನು ಕೊಟ್ಟು ಮೇಜರ್ ಪ್ರಾಡಕ್ಟ್ ಯಾವುದು ಅಂತ ಕೇಳ್ತಾರೆ. ಆಗ ನಾವು ಈ ರೂಲ್ ನೆನಪಿದ್ರೆ ಈಸಿಲಿ ಐಡೆಂಟಿಫೈ ಮಾಡಬಹುದು. ನೋಡಿ, ಮಾರ್ಕೋನಿಕಾ ರೂಲ್ ಹೇಳುತ್ತೆ ನೆಗೆಟಿವ್ ಪಾರ್ಟ್ ಆಫ್ ದಿ ಆಡಿಂಗ್ ರಿಯೇಜೆಂಟ್ ಆಲ್ವೇಸ್ ಅಟ್ಯಾಚಸ್ ಟು ದಿ ಕಾರ್ಬನ್ ಕ್ಯಾರಿಂಗ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್. ನೋಡಿ, ಈಗ ಡಬಲ್ ಬಾಂಡ್ ಅಲ್ಲಿ ಇನ್ವಾಲ್ವ್ ಆದ ಕಾರ್ಬನ್ ಆಟಮ್ಸ್ಗೆ ಇದರಲ್ಲಿ ಕೇವಲ 1 ಹೈಡ್ರೋಜನ್ ಇದೆ, ಇದರಲ್ಲಿ 2 ಹೈಡ್ರೋಜನ್ ಇದೆ. ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಅಟ್ಯಾಚ್ ಆಗಿರೋ ಕಾರ್ಬನ್ ಅಂದ್ರೆ ಇದು. ಹಾಗಾಗಿ Br ಇದಕ್ಕೆ ಅಟ್ಯಾಚ್. ಹಾಗಾಗಿ ಮಾರ್ಕೋನಿಕಾ ರೂಲ್ ಪ್ರಕಾರ ಇದು ಮೇಜರ್ ಪ್ರಾಡಕ್ಟ್ ಇದಲ್ಲ. N ಪ್ರೊಪೈಲ್ ಬ್ರೋಮೈಡ್ ಅಲ್ಲ, ಐಸೋಪ್ರೊಪೈಲ್ ಬ್ರೋಮೈಡ್ ಅಥವಾ 2-ಬ್ರೋಮೋಪ್ರೋಪೇನ್ ಮಾಡಿ. ಇದೇ ತರ ಸೇಮ್ ಇದೇ ರೂಲ್ ಅನ್ನು ಅಪ್ಲೈ ಮಾಡಿ ನಾವು ಅಡಿಷನ್ ಆಫ್ ವಾಟರ್ HOH, ಹೌದಾ, ಅಡಿಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ H2SO4, ಹೌದಾ, ಹೀಗೆ ನಾವು ಈ ತರ ಇನ್ನು ಬೇರೆ ಬೇರೆ ಕಾಂಪೌಂಡ್ಸ್ ಅಡಿಷನ್ ಕೂಡ ಅಪ್ಲೈ ಮಾಡಬಹುದು. ಹಾಗಾದ್ರೆ ವಾಟರ್ ಆಡ್ ಮಾಡಬೇಕಾದ್ರೆ H+ and OH ಮೈನಸ್, H2SO4 ಆಡ್ ಮಾಡಬೇಕಾದ್ರೆ H+ and HSO4 ಮೈನಸ್ ಆಗುತ್ತೆ. ಆಗ ನೆಗೆಟಿವ್ ಪಾರ್ಟ್ ಯಾವುದು? HSO4 ಮೈನಸ್. ಇದರಲ್ಲಿ ನೆಗೆಟಿವ್ ಪಾರ್ಟ್ ಯಾವ್ದಾಗುತ್ತೆ? OH ಮೈನಸ್. ಹಾಗಾದ್ರೆ ವಾಟರ್ ಅನ್ನು ಆಡ್ ಮಾಡಿದಾಗ ಪ್ರಾಡಕ್ಟ್ ಯಾವ್ದು ಬರುತ್ತೆ? ಆಲ್ಕೋಹಾಲ್ಸ್ ಬರುತ್ತೆ. ಹಾಗಾದ್ರೆ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಆಡ್ ಮಾಡಿದಾಗ ಬರುವಂತ ಪ್ರಾಡಕ್ಟ್ಸ್ ಯಾವುವು? ಅಲ್ಕೈಲ್ ಹೈಡ್ರೋಜನ್ ಸಲ್ಫೇಟ್ಸ್ ಅಂತ ಕರೀತಾರೆ. ಅಲ್ಕೈಲ್ ಹೈಡ್ರೋಜನ್ ಸಲ್ಫೇಟ್ಸ್ ಅಂತ ಬರುತ್ತೆ. ಸೇಮ್ ಅಡಿಷನ್ ರಿಯಾಕ್ಷನ್ ಅನ್ನ ಅವಕ್ಕೂ ಕೂಡ ನಾವು ಅದೇ ತರ ಕೊಡಬಹುದು, ಸೇಮ್ ರೀತಿಯಲ್ಲಿ ಕೊಡಬಹುದು. ಆದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಏನು? ನಾವು ಒಂದು ವೇಳೆ ಆಂಟಿ ಮಾರ್ಕೋನಿಕಾ ಪ್ರಾಡಕ್ಟ್ ಅನ್ನ ಅಂದ್ರೆ ಅಡಿಷನ್ ಅನ್ನ ಮಾರ್ಕೋನಿಕಾ ರೂಲ್ ವಿರುದ್ಧ ಮಾಡಬೇಕಾಗಿದೆ ಅಂದ್ರೆ ಹಾಗೂ ಮಾಡಬಹುದು. ಅಂದ್ರೆ ಮಾರ್ಕೋನಿಕಾ ರೂಲ್ ವಿರುದ್ಧ ಇಲ್ಲಿ ಇದು ಮೇಜರ್ ಪ್ರಾಡಕ್ಟ್ ಬಂದಿರಲಿಲ್ಲ, ಇದನ್ನೇ ಮೇಜರ್ ಪ್ರಾಡಕ್ಟ್ ಆಗಿ ಪಡಿಬೇಕು ಅಂದ್ರೆ ಮಾಡಬಹುದು. ಈ ಅಡಿಷನ್ ರಿಯಾಕ್ಷನ್ ಅನ್ನ ಆರ್ಗ್ಯಾನಿಕ್ ಪರಾಕ್ಸೈಡ್ ನ ಪ್ರೆಸೆನ್ಸ್ ಅಲ್ಲಿ ಕಂಡಕ್ಟ್ ಮಾಡಿದ್ರೆ, ಹೌದಾ, ಈ ಅಡಿಷನ್ ರಿಯಾಕ್ಷನ್ ಅನ್ನ ಆಗ ಆರ್ಗ್ಯಾನಿಕ್ ಪರಾಕ್ಸೈಡ್ ಪ್ರೆಸೆನ್ಸ್ ಅಲ್ಲಿ ಮಾಡಿದ್ರೆ ಆಗ ನೆಗೆಟಿವ್ ಪಾರ್ಟ್ ಆಫ್ ದಿ ಆಡಿಂಗ್ ರಿಯೇಜೆಂಟ್ ಅಟ್ಯಾಚಸ್ ಟು ಕಾರ್ಬನ್ ಕ್ಯಾರಿಂಗ್ ಮೋರ್ ನಂಬರ್. ಈಗ ನೋಡಿ, ಓಜೋನೋಲೈಸಿಸ್ ರಿಯಾಕ್ಷನ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಏನು? ಒಂದು ಅಲ್ಕೀನ್ ಅನ್ನ ಈ ತರ ಓಜೋನೋಲೈಸಿಸ್ ರಿಯಾಕ್ಷನ್ ಮಾಡಿದಾಗ 2 ಕಾಂಪೌಂಡ್ಸ್ ಬಂದಿದೆ ಅಂತ ಕೊಟ್ಟಿದ್ದಾರೆ. ಒಂದು ಪ್ರೊಪನೋನ್ CH3 C⋯O CH3 ಪ್ರೊಪನೋನ್. ಆಮೇಲೆ ಇನ್ನೊಂದು ಇಥನೋನ್ ಇಥನ್ಯಾನ್ CH3 CH2 C⋯O ಇಥನ್ಯಾನ್ CH3 C⋯O ಸಿಂಗಲ್ ಬಾಂಡ್ H. ಈ ತರ ಪ್ರಾಡಕ್ಟ್ಸ್ ಬಂದಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಅಲ್ಕೀನ್ ಯಾವುದು ಕಂಡಿದ್ದೀವಿ? ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೆ ಏನು, ಈ ತರ ಅಲ್ಕೀನ್ ಅನ್ನ ಓಜೋನೋಲೈಸಿಸ್ ಮಾಡಿ ಫೈನಲ್ ಪ್ರಾಡಕ್ಟ್ಸ್ ಕಾರ್ಬೋನಿಲ್ ಕಾಂಪೌಂಡ್ಸ್ ಬರುತ್ತೆ. ನೋಡಿ, ಬಂದಿದ್ದು ಫಾರ್ಮಾಲ್ಡಿಹೈಡ್, 2 ಫಾರ್ಮಾಲ್ಡಿಹೈಡ್ ಬಂದಿತ್ತು. ಈಗ ಅದೇ ತರ ಒಂದು ಅಲ್ಕೀನ್ ಅನ್ನ ಅವರು ಓಜೋನೋಲೈಸಿಸ್ ಮಾಡಿದ್ದಾರೆ. ಒಂದು ಪ್ರೊಪನೋನ್ ಬಂದಿದೆ, ಇನ್ನೊಂದು ಇಥನ್ಯಾಲ್ ಬಂದಿದೆ. ಹಾಗಾದ್ರೆ ಆ ಅಲ್ಕೀನ್ ಯಾವುದು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಅವಾಗ ಏನ್ ಮಾಡೋದು ನೋಡಿ, ವೆರಿ ಸಿಂಪಲ್. ಈಗ ಕಾರ್ಬೋನಿಲ್ ಕಾಂಪೌಂಡ್ಸ್ ಇದಾವಲ್ಲ, ಅದರಲ್ಲಿ ಕಾರ್ಬೋನಿಲ್ ಗ್ರೂಪ್ ಅನ್ನ ಒಂದ್ರ ಮುಂದೆ ಒಂದು ಬರುವಾಗಿ ಬರ್ಕೊಳ್ಳಿ. ನೋಡಿ, ಈಗ ಈ ತರ ನೋಡಿ, ಇದು ಪ್ರೊಪನೋನ್ CH3 C⋯O CH3, ಇದು ಇಥನ್ಯಾಲ್ CH3 C⋯O ಸಿಂಗಲ್ ಬಾಂಡ್ H. ಈಗ ಇವೆರಡು ಮಧ್ಯೆ ಅದು ಯಾವುದು ಕಾರ್ಬೋನಿಲ್ ಗ್ರೂಪ್ ಆಗಿ ಕನ್ವರ್ಟ್ ಆಗಿದೆಯೋ ಅದು ಇನಿಷಿಯಲಿ ಡಬಲ್ ಬಾಂಡ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಹಾಗಾದ್ರೆ ನೋಡಿ, ಈಗ ಇವೆರಡು ಮತ್ತೆ ಡಬಲ್ ಬಾಂಡ್ ಬರುತ್ತೆ. ಹಾಗಾದ್ರೆ ಈಗ ನಾವು ತಗೊಂಡಿರುವಂತ ಅಲ್ಕೀನ್ ಯಾವುದು ಅನ್ನೋದಾಯ್ತು? 2-methyl bute 2E 2-methyl bute 2E, ಹೌದಾ? ಇನ್ನೊಂದು ಕೇಳಿದ್ದಾರೆ ಏನು ನೋಡಿ, ಈಗ 2,3 dimethyl bute 2E ನನ್ನ ನಾವು ತಗೊಂಡಿದ್ದೇವೆ. ನೋಡಿ, ಈಗ ಇನ್ನೊಂದ್ಸರಿ ಹೇಳ್ತೇನೆ, 2,3 dimethyl bute 2E ನನ್ನ ತಗೊಂಡಿದ್ದೇವೆ. ಆಗ ಓಜೋನೋಲೈಸಿಸ್ ಮಾಡಿದಾಗ ಏನ್ ಪ್ರಾಡಕ್ಟ್ ಬರುತ್ತೆ ಅಂತ ಕೇಳ್ತಾರೆ. ಒಂದ್ಸರಿ ಅದು ಬರ್ಕೊಳ್ಳಿ. 2,3 dimethyl bute 2E ಅಂದ್ರೆ ಇದು, ಹೌದಾ?
ನೋಡಪ್ಪ ಇದನ್ನ ನೀವು ಓಜೋನಲೈಸಿಸ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ಕೊಟ್ಟೆ ಬಹಳ ಈಸಿ ನೋಡಿ. ಈ ಪೈ ಬಾಂಡ್ ತೆಗ್ಬಿಡೋದು, ಪೈ ಬಾಂಡ್ ಸಿಗ್ಮಾ ಬಾಂಡ್ ಎರಡು ತೆಗ್ಬಿಡೋದು. ಇವನ್ನೇ ನಾವು ಕಾರ್ಬೋನಿಲ್ ಗ್ರೂಪ್ ಮಾಡೋದು, ಡಬಲ್ ಬಾಂಡ್. ಹಾಗಾದ್ರೆ ಈಗ ಬರುವಂತ ಕಾರ್ಬೋನಿಲ್ ಕಾಂಪೌಂಡ್ಸ್ ಯಾವುವು ಅಂತಂದ್ರೆ ನೋಡಿ, ಪ್ರೊಪನೋನ್ ಅಂದ್ರೆ 2 moles ಆಫ್ ಪ್ರೊಪನೋನ್ ನಮಗೆ ಬರುತ್ತೆ. ಅದೇ ತರ ಬ್ಯೂಟ್ 1 ಕೊಟ್ಟಿದ್ರಪ್ಪ, ಇದರಿಂದ ಬರುವಂತ ಕಾರ್ಬೋನಿಲ್ ಕಾಂಪೌಂಡ್ಸ್ ಯಾವುವು ನೋಡಿ, ಎಷ್ಟು ಈಸಿ ನೀವೇ ಸಾಲ್ವ್ ಮಾಡಬಹುದು. CH2 ಡಬಲ್ ಬಾಂಡ್ O, ಆಮೇಲೆ ಇದು C ಡಬಲ್ ಬಾಂಡ್ O ಅಂದ್ರೆ ಮೆಥನ್ಯಾಲ್ ಅಥವಾ ಫಾರ್ಮಾಲ್ಡಿಹೈಡ್, ಪ್ರೊಪನ್ಯಾಲ್ ಅಥವಾ ಪ್ರೊಪೈನಾಲ್ಡಿಹೈಡ್ ನಮಗೆ ಬರುತ್ತೆ. ಈ ತರದ ಕ್ವೆಶ್ಚನ್ಸ್ ಅನ್ನ ತುಂಬಾ ಕೇಳ್ತಾರೆ, ಎಸ್ಪೆಷಲಿ ಓಜೋನಲೈಸಿಸ್ ಮೇಲೆ ಕೇಳ್ತಾರೆ. ಅಂದ್ರೆ ಓಜೋನಲೈಸಿಸ್ ನ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಏನು ಅಂದ್ರೆ ಇಟ್ ಈಸ್ ಯೂಸ್ ಟು ಐಡೆಂಟಿಫೈ ದಿ ಪೊಸಿಷನ್ ಆಫ್ ಡಬಲ್ ಬಾಂಡ್ ಇನ್ ದಿ ಅಲ್ಕೀನ್ಸ್ ಅಥವಾ ಎನಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಯಾಕಂದ್ರೆ ಅದು ಈ ತರ ಕಾರ್ಬೋನಿಲ್ ಕಾಂಪೌಂಡ್ಸ್ ಆಗಿ ಕನ್ವರ್ಟ್ ಆಗೋದ್ರಿಂದ ಕಾರ್ಬೋನಿಲ್ ಕಾಂಪೌಂಡ್ಸ್ ಯಾವ್ದು ಬಂದಿದೆ ಅಂತ ಕಂಡುಹಿಡಿಯಲಿಕ್ಕೆ ನಮ್ಮ ಹತ್ರ IR ಸ್ಪೆಕ್ಟ್ರೋಸ್ಕೋಪ್ ಇದೆ. ಅದರ ಮೇಲೆ ನಾವು ಕಂಡುಹಿಡ್ಕೊಂಡು ಅದರ ಬೇಸಿಸ್ ಮೇಲೆ ಯಾವ್ದು ಅಲ್ಕೀನ್ ಬಂದಿದೆ ಅನ್ನೋದನ್ನ ನಾವು ಕಂಡುಹಿಡಿಬಹುದು. ಅದೇ ತರ ಅಲ್ಕೀನ್ಸ್ ಅಲ್ಲಿ ದಿ ಅನ್ಸ್ಯಾಚುರೇಷನ್ ಇರೋದ್ರಿಂದ ಅವನ್ನ ಲಾರ್ಜ್ ನಂಬರ್ ಅಲ್ಲಿ ಪಾಲಿಮರೈಸ್ ಮಾಡಿ ನಾವು ಅಡಿಷನ್ ಪಾಲಿಮರೈಸೇಷನ್ ಅನ್ನು ಮಾಡಿ ದಿ ಪಾಲಿಮರ್ ಅನ್ನು ಕೂಡ ಮಾಡ್ತೇವೆ. ಅದರಲ್ಲಿ ಈಥೀನ್ ಅನ್ನು ಪಾಲಿಮರೈಸ್ ಮಾಡಿದ್ರೆ ಪಾಲಿಈಥೀನ್ ಬರುತ್ತೆ. ಅದೇ ತರ ಪ್ರೋಪೀನ್ ಅನ್ನು ಪಾಲಿಮರೈಸೇಷನ್ ಮಾಡಿದ್ರೆ ಪಾಲಿಪ್ರೋಪೀನ್ ಕೂಡ ಬರುತ್ತೆ. ಅಲ್ಲಿ ಹೀಗೆ ಬರುತ್ತವೆ n ನಂಬರ್ ಆಫ್ CH2 ಡಬಲ್ ಬಾಂಡ್ CH2 ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಪಾಲಿಮರೈಸ್ ಆಗಿ ಈ ತರ ಪಾಲಿಈಥೀನ್ ಅನ್ನು ಕೊಡುತ್ತೆ. ಲಾರ್ಜ್ ನಂಬರ್ ಅಲ್ಲಿ ಒಂದಕ್ಕೊಂದು ಆಡ್ ಆಗುತ್ತೆ ಈ ಸಿಂಪಲ್ ಮಾಲಿಕ್ಯೂಲ್. ಹಾಗಾಗಿ ಪಾಲಿಥೀನ್ ಅಲ್ಲಿ ಸಿಂಪಲ್ ಮಾಲಿಕ್ಯೂಲ್ ಯಾವುದು ಈಥೀನ್. ಅದೇ ತರ ಪ್ರೋಪೀನ್ ಅನ್ನು ಕೂಡ ನಾವು ಮಾಡಬಹುದು. ಈವನ್ ಈಥೀನ್ ನ ಡೆರಿವೇಟಿವ್ಸ್ ಅನ್ನು ಕೂಡ ಪಾಲಿಮರೈಸ್ ಮಾಡಿ ನಾವು ಮಾಡಬಹುದು. ಹಾಗಾಗಿ ಈಗ ಏನು ಅಲ್ಕೀನ್ಸ್ಗೆ ರಿಲೇಟೆಡ್ ಆಗಿ ಏನೆಲ್ಲ ಕ್ವಶನ್ಸ್ ಬರಬಹುದು ಅವನ್ನೆಲ್ಲ ನಾನು ಚರ್ಚೆ ಮಾಡ್ತಾ ಡಿಸ್ಕಸ್ ಮಾಡ್ತಾ ಅದರ ಹಿಂದೆ ಇರುವಂಥ ರಿಯಾಕ್ಷನ್ಸ್ ಅನ್ನ ನಾನು ಹೇಳಿದ್ದೇನೆ. ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಇದರ ಮೇಲೆ ಬಂದಿರೋ ಕ್ವಶನ್ಸ್ ಅನ್ನ ನಿಮಗೆ ಕೊಟ್ಟಿರೋ ಮಟೀರಿಯಲ್ ಅಲ್ಲಿ ನೋಡಿ ದಯವಿಟ್ಟು ಸಾಲ್ವ್ ಮಾಡಿ, ಆಗ ನಿಮಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ದಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಹೈಡ್ರೋಕಾರ್ಬನ್ಸ್ ಅಲ್ಲಿಗೆ ಮೀಟ್ ಮಾಡಿ. ಓಕೆ, ಥ್ಯಾಂಕ್ ಯು.